ಏನ್ ನಡೀತು? ಪಂಚಾಯತಿಗೆ ಬರಬೇಕು ಅಂತ ನನಗೆ ಯಾಕೆ ಹೇಳಿ ಕಳ್ಸಿದ್ರಿ? ಆರೋಗ್ಯ ಸರಿ ಇಲ್ದಿದ್ರು ಕೂಡ ನಮ್ಮ ಭಾವನವರಿಗೆ ವಿಶ್ರಾಂತಿ ತಗೊಳ್ಳೋಕು ಟೈಮ್ ಕೊಡಲ್ವಾ ನೀವು? ರಾಜಾರಾಮ್ ಅವರೇ, ನಿಮ್ಮ ಆರೋಗ್ಯದ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ನಮಗೆ ಗೊತ್ತಿದೆ. ಇಂಥ ಪರಿಸ್ಥಿತಿಲಿ ನಿಮ್ಮನ್ನ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದಕ್ಕೆ ನಮ್ಮನ್ನ ಕ್ಷಮಿಸ್ಬಿಡಿ. ಈಗ ಬಂದಾಯ್ತಲ್ಲ, ವಿಷಯ ಹೇಳಿ. ರಾಜಾರಾಮ್ ಅವರೇ, ಈ ಸಮಸ್ಯೆ ನಿಮ್ಮನೇದಾಗಿರೋದ್ರಿಂದ ನಿಮ್ಮನ್ನ ಇಲ್ಲಿಗೆ ಬರೋದಕ್ಕೆ ಹೇಳಿದ್ವಿ. ನಮ್ಮ ಮನೇಲಿ ಯಾವ ಸಮಸ್ಯೆನೂ ಇಲ್ಲ, ನಾವೆಲ್ಲ ಚೆನ್ನಾಗೇ ಇದ್ದೀವಿ. ನೀವು ಚೆನ್ನಾಗೇ ಇರ್ತೀರಾ, ನಿಮ್ಮಿಂದ ನಮಗ್ ಸಮಸ್ಯೆ ಬಂದಿರೋದು. ಸಮಸ್ಯೆನ ಸೃಷ್ಟಿ ಮಾಡೋದೇ ನೀವು. ಅಕ್ಕ, ಮರ್ಯಾದೆಯಾಗಿ ಬದುಕ್ತವ್ರನ್ನ ಈ ತರ ರೋಡ್ಗೆ ತರೋದು ನ್ಯಾಯನಾ? ಭಾವನವ್ರ ಮರ್ಯಾದೆ ಏನಾಗ್ಬೇಕು? ಏನೇ, ಈ ಸಂದರ್ಭಕ್ಕೆ ಕಣೆ ನಾವು ಕಾಯ್ತಾ ಇರೋದು. ಅನಾವಶ್ಯಕವಾಗಿ ಜಗಳ ಮಾಡಬೇಡಿ, ತಪ್ಪೊಪ್ಕೊಂಡು ಹೋಗ್ತಾ ಇರಿ. ನೀನು ಬುದ್ಧಿವಂತಿಕೆಯಿಂದ ತಪ್ಪಿಸ್ಕೋಬೇಕು ಅಂತ ನೋಡ್ಬೇಡ ಅಳಿಯ. ಯಾರೇ ನಿಮ್ ಗಳಿಯ? ಯಾರ ಅಳಿಯ? ನನ್ ಮಗಳನ್ ಮದ್ವೆ ಮಾಡ್ಕೊಂಡ್ಮೇಲೆ ನನಗೆ ಅಳಿಯ ಆಗದೆ ಇನ್ನೇನಾಗ್ತಾರೆ? ನಮ್ ಮನೆನ ಹಾಳ್ ಮಾಡ್ಬೇಕು ಅಂತ, ನಮ್ ಆಸ್ತಿನೆಲ್ಲ ದೋಚ್ಕೋಬೇಕು ಅಂತ ಮಂಗ್ ಬುದ್ಧಿ ಎರ್ಚಿ ಮದ್ವೆ ಮಾಡ್ಕೊಂಡ್ರೆ ಅದು ಮದ್ವೆ ಹೇಗಾಗತ್ತೆ? ಹೇ, ಅಷ್ಟಕ್ಕೆ ಅವ್ರ ಹತ್ರ ಏನ್ ಮಾತು ಪದ್ಮ? ಬಿಟ್ಬಿಡು. ಏನೋ ಆಸೆ ಪಟ್ಟು ಇವ್ರು ಹೀಗೆಲ್ಲ ಮಾಡ್ತಿದ್ದಾರೆ, ಅದೇನು ಅಂತ ನೋಡೋಣ. ರಾಜಾರಾಮ್ ಅವರೇ, ಕಾರಣ ಏನೇ ಇದ್ರೂ ಕೂಡ ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಸೀಮೆ ಎಣ್ಣೆ ಸುರ್ಕೊಂಡು ಬೆಂಕಿ ಹಚ್ಚಿ ಸಾಯೋದಕ್ಕೆ ಪ್ರಯತ್ನ ಪಟ್ರು. ಆ ರೀತಿ ಆಗ್ಬಿಟ್ಟಿದ್ರೆ ನಮ್ ಊರಿಗೂ ನಿಮ್ಗೂ ಕೆಟ್ಟ ಹೆಸರು ಬಂದಿರೋದು. ಮನೆ ಸಮಸ್ಯೆ ಬೀದಿಗೆ ಬಂದಿದ್ದಕ್ಕೋಸ್ಕರ ಇಂಥ ಪರಿಸ್ಥಿತಿಲಿ ನಿಮ್ಮನ್ನ ಕರೆಸ್ಬೇಕಾಯ್ತು. ಪರವಾಗಿಲ್ಲ, ಆದ್ರೆ ಅವ್ರು ಮಾತಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಕಣ್ರಿ. ನೋಡಿದ್ರ ದೊಡ್ಡ ಮನುಷ್ಯ ಹೇಗ್ ಮಾತಾಡಿದ್ರು ನೋಡಿದ್ರ? ದೊಡ್ಡ ಮನುಷ್ಯ ಆಗಿರೋದಕ್ಕೆ ಗೌರವದಿಂದ ಮಾತಾಡ್ತಿದ್ದಾರೆ. ಅದೇ ನಾನಾಗಿದ್ದಿದ್ರೆ ಬೇರೆ ತರ ಹೇಳ್ತಿದ್ದೆ. ಶಿವರಾಜ್, ಇಬ್ರು ಒಂದೇ ಮನೆ ಅಳಿ ಅಂದ್ರು ಅನ್ನೋದ್ ಮರಿಬೇಡ. ಅದಕ್ಕೂ ಮುಂಚೆ ರಾಜಾರಾಮ್ ಅವ್ರಿಗೆ ಒಡ ಹುಟ್ಟಿ ತಮ್ಮ ನಾನು, ಅದು ನೆನಪಿರ್ಲಿ.